ವಿಶೇಷವಾಗಿ ಈ ದಿನ ಈ ಕಾಮಧೇನು ಕ್ಷೇತ್ರದಲ್ಲಿ ನಿರಂತರವಾಗಿ 48 ದಿನ ಆ ಪರಮಾತ್ಮನ ಆರಾಧನೆ ಮಾಡ್ಕೊಂಡು ಆ ನಂತರ ನಿತ್ಯವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ಕಾಮಧೇನು ಸ್ವರೂಪರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ 48 ದಿನ ಹೋಮ ಹವನಗಳನ್ನು, ಬ್ರಾಹ್ಮಣರ ಆರಾಧನೆಗಳನ್ನು, ಇನ್ನಿತರವಂತಹ ಸತ್ಕರ್ಮ ಸದಾಚಾರವನ್ನು ನಮ್ಮ ಆಚಾರ್ಯ ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ನಿರಂತರವಾಗಿ 10 ದಿನದಿಂದ ಭೂವರಾಹ ರೂಪಿ ಪರಮಾತ್ಮನ ಆರಾಧನೆ ನಡೀತಾ ಇದೆ. ಭೂವರಾಹ ರೂಪಿ ಪರಮಾತ್ಮನ ಆರಾಧನೆ ಏನಕ್ಕೋಸ್ಕರ ಮಾಡಬೇಕು ಅಂತ ಕೇಳಿದಾಗ, ಆ ಭೂಮಿಗೆ ಒಡೆಯನು ಭಗವಂತರಂತೆ. ಹಿರಣ್ಯಕಶಿಪು ಈ ಭೂಮಿಯನ್ನು ತಾನು ಇಲ್ಲಿ ಎಲ್ಲ ಋಷಿಮುನಿಗಳಲ್ಲೂ ಕೂಡ ಸತ್ಕಾರ್ಯ ದೇವತಾ ಆರಾಧನೆ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ದೇವತೆಗಳಿಗೆ ಶಕ್ತಿ ಬಂದು ಅವರೆಲ್ಲರೂ ಕೂಡ ಅಸುರನನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆ ಶಕ್ತಿಗಳಿಗೆ ಮೂಲ ಕಾರಣ ಈ ಭೂಮಿ. ಯಾಕಂದ್ರೆ ದೇವತೆಗಳಿಗೂ ಕೂಡ ಅವರು ತಪಸ್ಸನ್ನು ಮಾಡಿ ಪುಣ್ಯವನ್ನು ಹೊಂದಬೇಕಾರೆ, ಮತ್ತೆ ಲೋಕ ದೇವಲೋಕವನ್ನು ಹೊಂದಬೇಕಾರೆ ಅವರು ಕರ್ಮಭೂಮಿಯ ಕರ್ಮಲೋಕ ಅಂತಹ ಭೂಲೋಕಕ್ಕೆ ಬರಬೇಕಂತೆ. ಭೂಲೋಕಕ್ಕೆ ಬಂದು ಅಲ್ಲಿ ಅವರೆಲ್ಲ ದೇವತಾ ಆರಾಧನೆ ಮಾಡಿದೆ, ಭಗವಂತರ ಆರಾಧನೆ ಮಾಡಿದಾಗ ಭಗವಂತ ಸುಪ್ರೀತರಾಗಿ ಅವರು ಉತ್ತಮ ಲೋಕವನ್ನು ಕೊಡ್ತಾರಂತೆ. ಆದ್ದರಿಂದ ಹಿರಣ್ಯಕಶಿಪು ಆಲೋಚನೆ ಮಾಡಿದಂತೆ, ನಾವು ಮರದ ಕೊಂಬೆಗಳನ್ನು ಕಂಡ್ರೆ ಉಪಯೋಗ ಇಲ್ಲ, ಮರವನ್ನೇ ಕಡಿಬೇಕೆಂಬ ಭಾವನೆಯಿಂದ ಋಷಿಮುನಿಗಳಿಗೆ ನಾವು ತೊಂದರೆ ಕೊಡೋದು ಬೇಡ, ಋಷಿಮುನಿಗಳು ಮಾಡುವಂತಹ ಯಜ್ಞ ಯಾಗಾದಿಗಳು ಮಾಡುವಂತಹ ಸ್ಥಳವಾದಂತಹ ಭೂಮಿಯನ್ನೇ ನಾವು ಮುಳುಗಿಸಿಬಿಡುವ ಅಂತ ಹೇಳಿ ಆ ಮನ ಸಮುದ್ರದಲ್ಲಿ ಈ ಭೂಮಿಯನ್ನು ಅರ್ಪಿಸುತ್ತಂತೆ. ಯಾವಾಗ ಮನ ಸಮುದ್ರದಲ್ಲಿ ಈ ಭೂಮಿಯನ್ನು ಅರ್ಪಿಸೋ ಆವಾಗ ಸತ್ಕರ್ಮ
ಸದಾಚಾರ ಇವೆಲ್ಲ ಕೂಡ ಮಾಡಲಿಕ್ಕೆ ದೇವತೆಗಳಿಗೆ ಆಗಲಿ ಋಷಿಮುನಿಗಳಿಗೆ ಸಾಧ್ಯವಾಗಲ್ಲಂತೆ. ಯಾವಾಗ ಋಷಿಮುನಿಗಳಿಗೆ ದೇವತಾ ಆರಾಧನೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಆಯ್ತೋ, ಫಲ ಇಲ್ಲ ಅಂತ ಆಯ್ತೋ, ಆವಾಗ ಸ್ವಾಭಾವಿಕವಾಗಿ ದೇವತೆಗಳೆಲ್ಲರೂ ಕೂಡ ಬಲಹೀನರಾಗಿ ಹೋದಂತೆ. ಯಾವಾಗ ದೇವತೆಗಳು ಬಲಹೀನರಾದರೂ ಆವಾಗ ಅಸುರರೆಲ್ಲರೂ ಕೂಡ ಹಿರಣ್ಯಕಶಿಪನ್ನು ಮುಂದಿಡ್ಕೊಂಡು ಆ ಇಂದ್ರ ಲೋಕಕ್ಕೆ ಹೋಗಿ ಇಂದ್ರ ಪದವಿಯನ್ನು ಹೊಂದಿದ್ರು ಅಂತ. ಅಂತಹ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ವರಾಹ ರೂಪವನ್ನು ಜನನ ಮಾಡಿಕೊಂಡು ವರಾಹ ರೂಪದಿಂದ ಆ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿ ಈ ಭೂಮಿಯನ್ನು ಮೇಲೆ ಎತ್ತಿದಂತೆ. ಆ ಭೂಮಿಯನ್ನು ಮೇಲೆ ಎತ್ತಿ ಭೂಮಿಯಲ್ಲಿದ್ದಂತಹ ಎಲ್ಲ ಕಲ್ಮಶಗಳೆಲ್ಲವೂ ಕೂಡ ದೂರ ಮಾಡಿ ಆನಂತರ ಭೂಮಿಯನ್ನು ಹಿಂದೆ ಯಾವ ರೀತಿಯಾಗಿ ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಶಸ್ತವಾದಂತಹ ಸ್ಥಳವಾಗಿತ್ತು, ಅದೇ ರೀತಿಯಾಗಿ ಪುನಃ ಭಗವಂತ ಆ ವರಾಹ ರೂಪದಿಂದ ಭೂಮಿಯನ್ನು ಶುದ್ಧೀಕರಣ ಮಾಡಿದ ಅಂತ ಆ ಶಾಸ್ತ್ರದ ಉಲ್ಲೇಖ. ಅದರಂತೆಯೇ ಈ ಸ್ಥಳದಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ನಮ್ಮ ರಾಘವೇಂದ್ರ ಸ್ವಾಮಿಗಳ ದರ್ಶನ ಎಲ್ಲ ಕಡೆ ಕೂಡ ಆಗತ್ತೆ. ಎಲ್ಲ ಕಡೆ ಕೂಡ ಅವರ ಶಕ್ತಿಗಳು ಇದೆ. ಆದರೆ ಅಲ್ಲೆಲ್ಲಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ನಾವು ಹೊಂದಬೇಕಾದ್ರೆ ಮುಖ್ಯವಾಗಿ 3 ಸ್ಥಳಗಳು ಬೇಕು ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಅಂತಂದ್ರೆ ಒಂದು ಸ್ಥಳದ ಶುದ್ಧಿ ಇರಬೇಕು ಅಂತ, ಆ ಸ್ಥಳದ ಶುದ್ಧಿ ಇರಬೇಕು, ಕಾಲದ ಶುದ್ಧಿ ಇರಬೇಕು, ದೇಹ ಶುದ್ಧಿ ಇರಬೇಕು ಅಂತ. ಅದಕ್ಕೋಸ್ಕರ ಸ್ಥಳದ ಶುದ್ಧಿ ಅಂತ ಹೇಳಿದ್ರೆ ನಾವು ಕೇವಲ ಗೋಮಯ ಗೋಮೂತ್ರ ಹಾಕಿ ಮಾಡಿಕೊಂಡೆ ಆ ಸ್ಥಳ ಶುದ್ಧಿಯೆಲ್ಲ ಆಗುವುದಿಲ್ಲ. ಅಲ್ಲಿ ವಿಶೇಷವಾದ ಸನ್ನಿಧಾನ ಮಾಡಬೇಕು. ಆ ಸನ್ನಿಧಾನ ಮಾಡಬೇಕಾದ್ರೆ ನಿತ್ಯವಾಗಿ ಅಲ್ಲಿ ಭಗವಂತರ ಜಪ ತಪಗಳು, ಹೋಮ ಹವನಗಳನ್ನು, ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಬಂದಾಗ ಅಲ್ಲಿ ಸನ್ನಿಧಾನ ಬರುತ್ತೆ. ಆ ಸನ್ನಿಧಾನ ಬಂದಂತಹ ಸ್ಥಳದಲ್ಲಿ ಎಲ್ಲರೂ ಕೂಡ ಕಾಮಧೇನ ಸ್ವರೂಪರಾದಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾವೆಲ್ಲ ಸ್ತುತಿ ಮಾಡುವಂತಹ, ಪೂಜೆ ಮಾಡುವಂತಹ, ಎಲ್ಲ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುವಂತಹ ಕಾಮಧೇನ ಸ್ವರೂಪರಾದಂತಹ ಆ ರಾಘವೇಂದ್ರ ಸ್ವಾಮಿಗಳ ಚಿಂತನೆ ಮಾಡಿಕೊಂಡು ಅವರ ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿದಾಗ ಆ ಲೋಕ ಕಲ್ಯಾಣವಾಗುತ್ತೆ. ಲೋಕಕ್ಕೆ ಬೇಕಾದಂತಹ ಶಕ್ತಿಯನ್ನು ಆ ರಾಘವೇಂದ್ರ ಸ್ವಾಮಿಗಳು ಕೊಡ್ತಾರಂತೆ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳು ಕೂಡ ಸ್ವತಃ ಅವರು ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ಅವರು ತಮ್ಮ ತಪಸ್ಸಿನಿಂದ 10 ಜನ ಅನುಕೂಲವನ್ನು ಮಾಡಿಕೊಡ್ತಾರಂತೆ. ಅವರ ತಪಸ್ಸಿಗೆ ಶಕ್ತಿ ಬರಬೇಕಾದ್ರೆ ವರಾಹರೂಪಿ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹ ಬೇಕು. ಅದಕ್ಕೋಸ್ಕರ ಅವರು ಇಲ್ಲಿ ನೆಲೆಸ್ತಾರ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಭಗವಂತನ ಸನ್ನಿಧಾನ ಇಲ್ಲಿ ಇರಬೇಕು. ಭಗವಂತನ ಸನ್ನಿಧಾನ ಇದ್ದಾಗ ಆವಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆ ಮಾಡಿದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮ್ಮ ಭಕ್ತ ಜನರ ಕಷ್ಟಗಳೇನುಂಟೋ ಅವೆಲ್ಲವೂ ಕೂಡ ಪರಿಹಾರ ಮಾಡಿ ದೇವಸ್ಥಾನದ ಪರದಲ್ಲಿಯೇ ವಿಶೇಷವಾಗಿ ರಾಘವೇಂದ್ರ ಅಷ್ಟೋತ್ತರ ಅಂತ ಆ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಇದೆ. 8 ಅಕ್ಷರದ ಮಂತ್ರಗಳು. ಆ ಮಂತ್ರದಿಂದ 1000 ಸಂಖ್ಯೆಯಲ್ಲಿ ಆಜ್ಯಾಹುತಿಯನ್ನು ಕೊಟ್ಟು ಆನಂತರ ಭಗವಂತನ ಆರಾಧನೆ, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮಾಡಿದಂತಹ ಸತ್ಕರ್ಮದಿಂದ ಆ ಭಗವಂತ ಸುಪ್ರೀತರಾಗಬೇಕು. ಏಕೆಂದ್ರೆ ಭಗವಂತನ ಆರಾಧನೆ ಅಥವಾ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ನಮ್ಮ ದುಡ್ಡಿಂದ ನಾವು ಅಳೆಯಕ್ಕೆ ಹೋಗ್ಬಾರ್ದಂತೆ. ಭಕ್ತಿಯೇವ ದುಷ್ಯತಿ ಕೇಶವ ನತುಧನೇಹಿ ಅಂತ ಭಗವಂತನ ಆರಾಧನೆ ಮಾಡ್ಬೇಕಾದ್ರೆ ಭಕ್ತಿಯಿಂದ ಆರಾಧನೆ ಮಾಡ್ಬೇಕಂತೆ. ಕೇವಲ ನಾವು ದುಡ್ಡಿಂದ ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ ಆ ಪರಮಾತ್ಮ ಆ ಸತ್ಯಭಾಮೆ ಮತ್ತೆ ರುಕ್ಮಿಣಿಯ ಕಥೆಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಆ ರುಕ್ಮಿಣಿ ಮತ್ತೆ ಸತ್ಯಭಾಮೆ ಯಾರು ನಮ್ಮಲ್ಲಿ ಭಗವಂತನಿಗೆ ನಮ್ಮ ಬಗ್ಗೆ ಯಾರ ಮೇಲೆ ಒಲವು ಜಾಸ್ತಿ ಅಂತ ರೀತಿ ಒಂದು ಪಂಥವನ್ನು ಮಾಡ್ತಾರಂತೆ. ಆ ಪಂಥದಲ್ಲಿ ಒಂದು ತಕ್ಕಡಿಯಲ್ಲಿ ಭಗವಂತ ಕೂಡಿಸ್ತಾರಂತೆ, ಇನ್ನೊಂದು ತಕ್ಕಡಿಯಲ್ಲಿ ಖಾಲಿ ಬುಟ್ಟಿ ಇಟ್ಟು ಅಲ್ಲಿರುವಂತಹ ಸಂಪತ್ತೆಲ್ಲ ತಂದು ಆ ರುಕ್ಮಿಣಿ ದೇವಿ ಹಾಕ್ತಾಳಂತೆ. ಒಂದು ಬದಿಯಲ್ಲಿ ಕೃಷ್ಣ ಪರಮಾತ್ಮ, ಇನ್ನೊಂದು ಬದಿಯಲ್ಲಿ ಖಾಲಿ ತೊಟ್ಟಿಲು, ಆ ತೊಟ್ಟಿನಲ್ಲಿ ಇರುವಂತಹ ಸಂಪತ್ತೆಲ್ಲವೂ ಕೂಡ ತಂದು ಆ ರುಕ್ಮಿಣಿ ದೇವಿ ಹಾಕ್ತಾಳಂತೆ. ಎಷ್ಟೇ ಸಂಪತ್ತು ಹಾಕಿದ್ರು ಕೂಡ ಭಗವಂತ ಕೂತಂತಹ ಸಂಪತ್ತು ಮೇಲೆತ್ತು ಬರಲಿರುವಂತೆ. ಇನ್ನು ಅನಂತರ ತನ್ನ ಊರಿನಲ್ಲಿ ಗ್ರಾಮದಲ್ಲಿ ಇರುವಂತಹ ಎಲ್ಲ ಬಟ್ಟೆಗಳನ್ನು, ಎಲ್ಲ ವಸ್ತ್ರಗಳನ್ನು, ಎಲ್ಲ ಧನಕರಗಳನ್ನು ಒಂದು ಹಾಕಿದ್ರು ಕೂಡ ಆ ಕೃಷ್ಣ ಕೂತಂತಹ ತೊಟ್ಟಿಲು ಮೇಲೆತ್ತು ಬರುವುದಿಲ್ಲ ಅಂತೆ. ಆ ನಂತರ ರುಕ್ಮಿಣಿ ಹೇಳ್ತಾಳಂತೆ, ನಾನು ಸೋತು ಹೋದೆ, ಇನ್ನು ಸತ್ಯಭಾಮೆ ಮಾಡಲಿ ಅಂತ ಹೇಳಿದಾಗ ಆ ಸತ್ಯಭಾಮೆ ಬಂದು ಕೇವಲ ಭಗವಂತ ಸುಪ್ರೀತರಾಗಿ ಎಂಬ ಭಾವನೆಯಿಂದ ಒಂದು ಚಿನ್ನ ಸಣ್ಣದಾದಂತಹ ತುಳಸಿ ದಳವನ್ನು ಆ ಖಾಲಿ ತೊಟ್ಟಲ್ಲಿ ಹಾಕಿದಾಗ ಭಗವಂತ ತಾನೆದ್ದು ಬಂದಂತೆ. ಅಂದ್ರೆ ನಮ್ಗೆ ಬೇಕಾದ ಅವಾಗ ರುಕ್ಮಿಣಿ ಕೇಳ್ತಾರಂತೆ ನಾರದರಲ್ಲಿ, ನಾನು ಅಷ್ಟು ಸಂಪತ್ತು ತಂದು ಹಾಕಿದ್ರು ಕೂಡ ಭಗವಂತ ಎದ್ದು ಬಂದಿಲ್ಲ, ಆದ್ರೆ ಇವರು ಸತ್ಯಭಾಮೆ ಕೇವಲ ಒಂದು ತುಳಸಿ ದಳ ಹಾಕಿದ್ದು, ಆದ್ರೆ ಭಗವಂತ ಎದ್ದು ಬಂದ, ಅನುಗ್ರಹ ಮಾಡಿದ, ಏನಿದು ಕಾರಣ ಅಂತ ಕೇಳಿದಾಗ ಆವಾಗ ಭಕ್ತೇವ ದುಷ್ಯತಿ ಕೇಶವ ನತುಧನೇಹಿ. ನಮ್ಮಲ್ಲಿ 10,000 ಇರ್ಬೋದು, 20,000 ಇರ್ಬೋದು, ಆ ಸಂಪತ್ತಿಂದ ನಾನು ಇಷ್ಟು ಹೂ ಮತ್ತೆ ಇಷ್ಟು ದೇವರಿಗೆ ಕೊಟ್ಟೆ, ಇಷ್ಟು ಆರಾಧನೆ ಮಾಡಿದ್ರೆ ನನಗೆ ಮರ್ಯಾದೆ ಮಾಡಿದಂತ ಯಾರು ಕೂಡ ಬೇಜಾರು ಮಾಡ್ಲಿಕ್ಕಿಲ್ಲ. ಆ ರೀತಿಯಾಗಿ ಈ ವ್ಯಾಪಾರ ಮನೋಭಾವದಿಂದ
ನಮ್ಮ ಭಕ್ತಿಯನ್ನು ಭಗವಂತನ ತೋರಿಸಿಕೊಂಡಾಗ, ನಮ್ಮ ಸಂಪತ್ತಿನ ಭಗವಂತನ ಆರಾಧನೆ ಮಾಡಿದಾಗ ಭಗವಂತ ಅವುದಲ್ಲಿ ಯಾವುದನ್ನು ಕೂಡ ಸ್ವೀಕಾರ ಮಾಡುವುದಿಲ್ಲಂತೆ. ಕೇವಲ ಭಕ್ತಿಯಿಂದ ಮಾಡಿದರೆ ಮಾತ್ರ ಆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಶಾಸ್ತ್ರಕಾರ ಹೇಳಿದ್ದಾರೆ. ಇದಂ ಫಲಂ ಮಯಾ ದೇವ ಓಮಿತಂತೆ ಹುತಾಶನ ತೇನ ಮೇ ಸುಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಓಂ ಸ್ಥಳದಲ್ಲಿ ಸ್ವಾಮಿಗಳು ಅವರಿಗೆ ಸ್ವಾಮಿಗಳು ನಮ್ಮೆಲ್ಲರೂ ಉದ್ಧಾರ ಮಾಡಲಿಕ್ಕೆ ಬಂದಂತಹ ಮಹಾನುಭಾವರು. ಪರಮಾತ್ಮ ವಿಶೇಷವಾಗಿ ನಮ್ಮ ಎಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಕಳಿಸಿದಂತಹ ಸ್ವಾಮಿಗಳು. ಅಂತಹ ಮಹಾನುಭಾವರ ಸ್ಮರಣೆ ಮಾತ್ರ ಸಾಕು. ಕದಲಿಗೆ ಬರುವಂತಹ ಗುರುಗಳು ಸ್ವಾಮಿಗಳು. ಮಂತ್ರಾಲಯದಲ್ಲಿ ನವಾಬರ ಜಾಗರಣ ಬಗ್ಗೆ ಅಂತ ಕೇಳಿದಾಗ ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು, ನನಗೆ ಕೊಡುವ ಸಂಚಾರದಲ್ಲಿ ಕೊಡುವ. ಆದರೆ ಸ್ವಾಮಿ ಅದು ಕೇವಲ ಗರುಡು ಹೋಗಿ ಬರೀ ಬೆಂಜಲು ಬರೀ ಬಿಸಿಲು ಅದೇನು ನೀವು ಹೇಗೆ ಸಾಧ್ಯ ಪರ್ವತದ ಜಾಗ ಅದು, ಆದರೆ ನಿಮಗೆ ಪರ್ವತ ಜಾಗ ಕೊಟ್ಟಿದ್ದೇನೆ. ಆದರೆ ಆಗ ರಾಘವೇಂದ್ರ ಸ್ವಾಮಿ ಕೊಡುವುದಾದ ನನಗೆ ಸಂಚಾರದಲ್ಲಿ ಈ ಹೊರಗಡೆಯಿಂದ ನೋಡಿದಾಗ ಮಾತ್ರ ಅದು ಕೇವಲ ಬಟ್ಟೆ ಕಲ್ಲುಗಳ ಬೀಳುವಂತೆ ಅನಿಸುತ್ತೆ. ಆದರೆ ಯುಗ ಯುಗಗಳ ಕೆಳಗೆ ಪ್ರಹ್ಲಾದರಾಜರು ಯಾಗ ಮಾಡಿರುವಂತಹ ಭವ್ಯವಾದಂತಹ ಪರಮ ಪವಿತ್ರವಾದಂತಹ
ಕೃಷ್ಣನ ಪಾದ ಸ್ಪರ್ಶವಾದಂತಹ ಸ್ಥಳ ಸುಮಾರು 650ರಿಂದ 700 ವರ್ಷಗಳ ಕೆಳಗೆ ಇದ್ದಂತಹ ಮಹಾನ್ ಮಹೋತ್ಸವನಾಗಿರು ಆದಂತಹ ವಿಮಲೆಯಲ್ಲಿ ಕೋಟಿ ಕೋಟಿ ನರಸಿಂಹ ಜಪವನ್ನು ಮಾಡಿದಂತಹ ಸ್ಥಳ ಅದು. ಆದ್ದರಿಂದ ಕೊಡಬಹುದಾದರೆ ನನಗೆ ಬೇಕಾಗಿ ಯಾವ ಮಾಡಿದಂತಹ ಕಾಲದಲ್ಲಿ ಪ್ರಧಾನವಾಗಿ ಯಾಗ ಮಾಡಿದಂತಹ ಕಾಲದಲ್ಲಿ ಆರೋಗ್ಯವಾಗಿ ಶರೀರವಾಗಿ ವೃದ್ಧಾಂತರಾಯ ಆಗ ಅವರು ಯಾರಾದರೂ ಸೇರಿದಾಗ ಸೇರಿದಾಗ ಅಲ್ಲಿ ಭೂಮಿ ಭೇಟಿಯಾಗಿರುತ್ತದೆ. ಯುಗ ಕೆಳಗೆ ಮಾಡಿದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿಯವರ ಪ್ರೇರಣಾಸರ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರನ್ನು ಸಾಲಿಗ್ರಾಮ ಶಿಲೆಯಾದರೆ ಅಥವಾ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತಹ ಪರಮ ಪವಿತ್ರವಾದಂತಹ ಭವ್ಯವಾದಂತಹ ಸ್ಥಳದಲ್ಲಿ ಈಗ 45 ನಿರಂತರವಾಗಿ ಮಾಡಲಾಗುತ್ತದೆ. ಅದಕ್ಕೋಸ್ಕರ ಸಾಕಷ್ಟು ಸಾಕಷ್ಟು ರಸಿಗಳು ಈ ಒಂದು ಹೋಮಕ್ಕೆ ಭಾಗವಹಿಸಿ ಕೇವಲ ಅವರ ನವವಿಷಯಗಳನ್ನು ಮಾತ್ರ ಅವರು ಪ್ರಾರ್ಥನೆ ಮಾಡಿಲ್ಲ. ಯಾವುದೇ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಕೋಟಿಯನ್ನು ಉದ್ಧಾರ ಮಾಡಿ ಕೇಳಿದರೆ ಆದ್ದರಿಂದ ಅಂತಹ ಎಲ್ಲ ಭಕ್ತರು ಈ ಒಂದು ಕಾಮನೆ ಕ್ಷೇತ್ರಕ್ಕೆ ಬಂದಂತಹ ಎಲ್ಲ ರೀತಿಯಲ್ಲಿ ಕುಟುಂಬದ ಸಹಕಾರ ಸಹಾನುಭೂತಿ ಅಭಿಮಾನ ವಾತ್ಸಲ್ಯವನ್ನು ಎಲ್ಲರಿಗೂ ಕೂಡ ಕಾಮನೆ ಕ್ಷೇತ್ರ ತಿರುವಣಿಯಾಗಿದೆ. ಅಭಿಮಾನ ಮತ್ತೊಮ್ಮೆ ಕಾಮನೆ ಕ್ಷೇತ್ರ ಈ ನಾಗರಿಕರಿಗೆ ತಮ್ಮೆಲ್ಲರನ್ನ ಕುಟುಂಬದಿಂದ